ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ವೆಲ್ಕಮ್. ಸೊ ಇವಾಗ 11 ಆಗಿದೆ, ಟೈಮ್ ಬಂದುಬಿಟ್ಟು. ಸೊ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಯಾಕೆ ಲೇಟು ಅಂತಂದರೆ, ಯಾಕಂತಂದರೆ ಇವಾಗ ನನ್ನ ಮಗಳು ಮಲಗಿದ್ದಾಳೆ. ಇವತ್ತು ಭಾಳ ಕಿರಿಕಿರಿ ಮಾಡ್ತಿದ್ಲು. ಸೊ ಈಗ ಮಲಗಿಸಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಏನು ಕೆಲಸ ಆಗಿಲ್ಲ. ಈಗ ಇನ್ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಕೆಲಸ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ವಿಡಿಯೋ, ಬನ್ನಿ. ಸೊ ಮನೇನ ನೋಡ್ತಿದ್ದೀರಾ, ಎಷ್ಟು ಗಲೀಜಾಗಿದೆ ಅಂತಂದರೆ ನಂಗಂತರೂ ಏನು ಮಾಡಬೇಕು ಏನು ಬಿಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಮನೆ ಕೂಡ ಗಲೀಜಾಗಿತ್ತು. ಸೊ ಈಗ ಇವಳು ಮಲ್ಗೋದು ಒಂದು ಗಂಟೆ ಒಳಗಡೆ ನಂಗೆ ಕೆಲಸ ಆಗಿಬಿಡ್ಬೇಕು. ಯಾಕಂದರೆ ಎದ್ಲು ಅಂತಂದರೆ ಆಗಲ್ಲ. ಸೊ ಫಸ್ಟು ಅಡುಗೆ ಮನೆ ಅಂತೂ ಫುಲ್ಲು ಇದಾಗ್ಬಿಟ್ಟಿತ್ತು. ಸೊ ಬೆಳಗ್ಗೆ ಅಡುಗೆ ಮಾಡಿದ್ದೆ ಎಲ್ಲ ಹಾಗೆ ಇತ್ತು. ಸೊ ಎಲ್ಲ ಒಂದ್ಸಲ ಎಲ್ಲ ಪಟ ಅಂತ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಎಲ್ಲ ಗ್ಯಾಸ್ ಕಟ್ಟಕ್ಕೆ ಎಲ್ಲ ನೀಟಾಗಿ ಮಾಮೂಲಿ ಎಲ್ಲ ರೆಗ್ಯುಲರಾಗಿ ಯಾವ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತೀರಾ ಅದೇ ಥರನೇ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದ್ಸಲ ಚೆನ್ನಾಗಿರೋ ಮನೇನ ನೋಡಲಿಕ್ಕೆ ಒಂಥರ. ಸೊ ಎಲ್ಲ ನೀಟಾಗಿ ಒರೆಸ್ಕೊಳ್ತಿದ್ದೀನಿ. ಸೊ ಟೈಲ್ಸ್ ಎಲ್ಲ ಸೊ ಎಷ್ಟು ಮಟ್ಟಿಗೆ ಆಗುತ್ತೋ, ಯಾಕಂದರೆ ಇದು ಅಲ್ಲ, ಇದು ಮಿಕ್ಕಿದ ಕೆಲಸನೂ ಇರುತ್ತೆ. ಯಾಕಂದರೆ ಅವಳು ಎದ್ಲು ಅಂದರೆ ನಂಗೆ ಒಂದು ಸೆಕೆಂಡ್ ಕೂಡ ಬಿಡಲ್ಲ. ಅಲ್ಲಿ ಅಲ್ಲಿ ಎಲ್ಲ ಅಂತ ಈಗ ಬೇರೆ ಕಾಲು ಬರ್ತಿದ್ದಾವೆ, ಅವಳು ಒಂದು ಹತ್ರ ಕೂತ್ಕೊಳ್ಳಲ್ಲ. ಸೊ ಹಂಗಾಗಿ ಬೇಗ ಅಂತ ಕೆಲಸ ಮಾಡ್ತೀನಿ. ಸೊ ಪಾತ್ರೆಗಳು ಇದ್ವು, ಹಾಗೆ ಅಡುಗೆ ಮಾಡ್ಕೊತನೂ ಪಾತ್ರೆಗಳು ತೊಳ್ತಿದ್ದೆ. ಸೊ ಸ್ವಲ್ಪ ಮಿಕ್ಕಿದ್ದು ಪಾತ್ರೆಗಳು ಇದ್ವು. ಸೊ ಹಂಗಾಗಿ ಅವನು ಕೂಡ ತೊಳ್ಕೊಳ್ತೀನಿ. ಸೊ ಇದು ಮನೆ ನಾವು ರೆಂಟಿಗಿರೋದು. ಸೊ ಹಂಗಾಗಿ ಇರೋ ಸಣ್ಣ ಮನೆಯಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾನು ಲೀಡ್ ಮಾಡಬೇಕಾಗುತ್ತೆ. ನೋಡೋಣ, ದೇವರು ಅದೃಷ್ಟ ಕೊಟ್ಟ ಅಂತಂದರೆ ನಾವು ಕೂಡ ಒಂದೊಳ್ಳೆ ಮನೆಗೆ ಹೋಗ್ಬೋದು ಅಂತ ಅಂದ್ಕೊಂಡು ಸೊ ಈಗ ಮಿಕ್ಕಿದ ಪಾತ್ರೆಗಳೆಲ್ಲ ತೊಳ್ಕೊಳ್ತಿದ್ದೀನಿ. ಹೀಗೆ ಇರುತ್ತೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಲೈಫು ತುಂಬ ಬ್ಯುಸಿ ಇರುತ್ತೆ ಒಂದೊಂದು ಸಲ. ಸೊ ಸ್ವಲ್ಪ ಮಾಡಲೇಬೇಕಾಗುತ್ತೆ. ಸೊ ಊರಿಗೆ ಹೋಗಿ ಒಂದೇ ಸಲ ಸಡನ್ನಾಗಿ ಬಂದಿದ್ವಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಒಂಥರ ಹೆಂಗಾಗಿದೆ ಅಂತಂದರೆ, ಅಲ್ಲಿ ಫ್ರೀಯಾಗಿದ್ದು ಈಗ ಇಲ್ಲಿ ಕೆಲಸ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಸೊ ಹಂಗಾಗಿ ಎಲ್ಲ ಹಂಗೆ ಇದೆ. ಸೊ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಸೊ ಇರ್ತೀವಲ್ಲ. ಸೊ ಇದು ರೆಗ್ಯುಲರಾಗಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಏನು ಇಷ್ಟ ಆಗಲ್ಲ. ಸೊ ಇಲ್ಲಿ ನನ್ನ ಮಗಳು ಕೂಡ ಎದ್ದಿದ್ದಾಳೆ. ಅವಳು ನೋಡ್ರಿ ಈಗೆಲ್ಲ ಸ್ಟಾರ್ಟ್ ಆಯ್ತು ಅವಳದು. ಸೊ ಹಾಗೆ ವಿಡಿಯೋ ಎಡಿಟ್ ಮಾಡ್ಕೊಳ್ತಿದ್ದೆ. ಸೊ ಹಾಗೆ ಮನೆ ಕೂಡ ಪಟ ಅಂತ ಈಗ ನೆಲ ಒರೆಸ್ಕೊಳ್ತಿದ್ದೀನಿ. ಸೊ ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಈಗ ಅವಳು ಎದ್ದರೆ ಮುಗೀತಲ್ಲ ಅಂತೇಳಿ ಒಂದೇ ಉಸಿರಿಗೆ ಇಟ್ಕೊಂಡು ಫ್ರೆಂಡ್ಸ್ ಕೆಲಸ ಮಾಡಿಕೊಂಡೆ. ಸೊ ಈಗ ಕರೆಂಟ್ ಹೋಗೋದು ಬರೋದು ಆಗ್ತಿತ್ತು. ಹಾಗೆ ಹೀಟ್ರ್ ಕೂಡ ಇಟ್ಕೊಂಡಿದ್ದೆ. ಸೊ ನೀರು ಕಾದ ತಕ್ಷಣವೇ ಸ್ನಾನ ಕೂಡ ಮಾಡಿಬಿಡ್ಬೇಕು. ಇಷ್ಟು ಕೆಲಸ ಅವಳು ಮಲಗಿದಾಗ 1 ಅವರಲ್ಲಿ ಇಷ್ಟು ಬೇಗ ಕೆಲಸ ಮಾಡ್ಕೊಂಡು ಬಿಡಬೇಕಾಗುತ್ತೆ ಫ್ರೆಂಡ್ಸ್. ನನಗಿನ್ನ ತುಂಬ ಕಷ್ಟಪಡೋರು ಇರ್ತಾರೆ. ಸೊ ನಾನು ಬರೀ ಇಷ್ಟು ಮಾಡಲಿಕ್ಕೆ ಇದು ಮಾಡ್ತೀನಿ. ಕೆಲವರು ಕೆಲಸ ಮಾಡ್ಕೊಂಡು ಎಲ್ಲ ತುಂಬ ಕಷ್ಟ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಬೇರೆಯವ್ರನ್ನ ನೋಡಿ ಬದುಕಬೇಕಂತೆ. ಸೊ ಹಂಗೆ ಇರೋದ್ರಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಬದುಕಬೇಕು, ಅಷ್ಟೇ ಜೀವನ. ಸೊ ನೀರು ಕೂಡ ಕಾದಿತ್ತು. ಸೊ ಸ್ನಾನ ಆಯಿತು. ಹಾಯ್, ಈಗ ಟೈಮ್ ಬಂದುಬಿಟ್ಟು 1 ಗಂಟೆ. ಸೊ ಈಗ ನನ್ನ ಮಗಳು ಮಲಗಿ ಎಕ್ಸಾಕ್ಟ್ 1 ಅವರ್ ಆಯಿತು. ಸೊ ಈಗ 1 ಅವರಲ್ಲಿ ನಾನು ಏನೇನೆಲ್ಲ ಕೆಲಸ ಮಾಡಿಕೊಂಡೆ ಅಂತ ತೋರಿಸ್ತೀನಿ, ಬನ್ನಿ. ಒಂದ್ಸಲ ಏನಾಗಿದೆ ಕೆಲಸ ಅಂತ ನೋಡೋಣ. ಸೊ ಬಟ್ಟೆ ಕೂಡ ಎಲ್ಲ ತೊಳೆದಾಕಿದ್ದೆ 1 ಗಂಟೆಯಲ್ಲಿ ಫ್ರೆಂಡ್ಸ್. ಯಾವ ಮಟ್ಟಿಗೆ ಕೆಲಸ ಇತ್ತು ಅಂದರೆ ಪಟ ಅಂತ ಕೆಲಸ ಮಾಡಿಕೊಂಡೆ. ಸೊ ಈಗ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ಒರೆಸಿ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಹಿಂಗೆ ಅಟ್ಲೀಸ್ಟ್ ಇಷ್ಟು ಮಟ್ಟಿಗಾದರೂ ಇದ್ದರೆ ಎಷ್ಟೋ ನೆಮ್ಮದಿ ಅನಿಸುತ್ತೆ. ಸೊ ಇಲ್ಲಿ ರೇಷನ್ ಕೂಡ ಮಾಡಿದ್ದೀವಿ. ಸೊ ರೇಷನ್ ಕೂಡ ಇನ್ನೂ ಎಲ್ಲ ತೆಗ್ದಿಟ್ಟಿಲ್ಲ. ಸೊ ರೇಷನ್ ಕಾಳು ಎಲ್ಲ ತೊಗೊಂಡ್ಬಂದ್ವಿ. ನಿನ್ನೆ ಹೋಗಿ ಈಗ ಬಂದು ಮನೆಗೆ 1-2 ದಿನ ಆಯಿತು. ಇಷ್ಟು ಮಟ್ಟಿಗೆ ಈಗ ಮನೆ ಆಗಿದೆ, ನೋಡ್ತಿದ್ದೀರಾ. ಇಷ್ಟು ಕೆಲಸ ಆಗಿದೆ ಫ್ರೆಂಡ್ಸ್. ಸೊ ಪಾತ್ರೆ ಕೂಡ ಹಾಗೆ ಎಲ್ಲ ಹಾಗೆ ತೊಳೆದು ನೀರು ಇಳಿದ ತಕ್ಷಣವೇ ಹಂಗೇನೆ ಅದ್ರ ಜಾಗಕ್ಕೆ ಸೇರಿಸ್ಬಿಡ್ತೀನಿ. ಸೊ ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಬೆಳಗ್ಗೆ ನಾನು ಉದ್ಕ ಮುದ್ದೆ ಮಾಡಿದ್ದೆ, ಕಟ್ಟಿನ ಸಾರಿಂದು. ಸೊ ಇದೆ ಉದ್ಕ ಕೂಡ ಇತ್ತು. ಸೊ ಈಗ ರೈಸ್ ಮಾಡಿಕೊಂಡು ಅವಳಿಗೆ ಸ್ವಲ್ಪ ಊಟ ಮಾಡಿಸಿ
ನಾನು ಊಟ ಮಾಡಿ ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರೆ. ಸೊ ಇದು ಊಟದ್ದಾಯಿತು. ಸೊ ಇಷ್ಟರ ಮಟ್ಟಿಗೆ ಆಗಿದೆ. ಸೊ ಮೇಡಮ್ಮರು ಇನ್ನೂ ಮಲಗಿದ್ದಾರೆ. ಸೊ ಒಂದು ಗಂಟೆ ಮಲಗಿದ್ದಾಳೆ. ಸೊ ನಾನು ರಾಗಿ ಕೂಡ ನೆನೆ ಹಾಕಿದ್ದೆ. ಸೊ ಬಂದ ತಕ್ಷಣನೇ ಅವಳದು ಹಿಟ್ಟು ಕೂಡ ಖಾಲಿ ಆಗಿತ್ತು. ಸೊ ಇಲ್ಲಿ ರಾಗಿ ಎಲ್ಲ ಮೊಳಕೆ ಬಂದಿದೆ. ಇನ್ನೂ ಸ್ವಲ್ಪ ಮೊಳಕೆ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಇದನ್ನು ಬಿಸಿಲಿಗೆ ಕೂಡ ಡ್ರೈ ಮಾಡಿ, ಸೊ ಈಗ ಕಾಳುಗಳೆಲ್ಲ ನೆನೆ ಹಾಕೋಬೇಕು. ಇವಾಗ ಎಲ್ಲ ಒಂದು ಕಾಲು ಭಾಗ ಕೆಲಸ ಮುಗೀತು. ಸೊ ಏನಕ್ಕಪ್ಪ ಮನೆ ಇಷ್ಟೊಂದು ಮೆಸ್ಸಿ ಆಗಿತ್ತು ಅಂತಂದರೆ, ನಾವು ಊರಿಗೆ ಹೋಗಿದ್ವಿ ಆಯಿತಾ. ಊರಲ್ಲಿ ಆರಾಮಾಗಿದ್ವಿ. ಈಗ ಒಂದು ವಾರದ ಮಟ್ಟಿಗೆ ಊರಿಗೆ ಹೋಗಿ ಈಗ ಸಡನ್ನಾಗಿ ಬಂದು ಮನೆಗೆ ಅಡ್ಜಸ್ಟ್ ಆಗೋಕ್ಕೆ ನಮಗೂ ಕಷ್ಟ ಆಗ್ತಿದೆ. ಸೊ ನಾನು ಅಂದ್ಕೊಂಡಿದ್ದೀನಿ ಇನ್ಮೇಲೆ ಡೈಲಿ ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಇರಲ್ಲ ದಿನ, ಇದಕ್ಕಿಂತ ಕಷ್ಟಕರವಾಗಿರುತ್ತೆ ಒಂದೊಂದು ಸಲ. ಇದಕ್ಕಿಂತ ತುಂಬ ಏನು ಕೆಲಸ ಇರಲ್ಲ, ಒಂದೊಂದು ಟೈಮ್ ಹಂಗಿರುತ್ತೆ. ಯಾಕಂದರೆ ಮಕ್ಕಳಿರೋ ಮನೆ ಕೂಡ ಹೀಗೆ ಇರುತ್ತೆ. ಹೀಗೇ ದಿನ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಮಕ್ಕಳಿದ್ದು ಮನೆ ಗೊತ್ತಾಗುತ್ತೆ. ಒಂದೊಂದ್ಸಲ ಅವ್ರಿಗೆ ಹುಷಾರಿರಲ್ಲ, ಒಂದೊಂದ್ಸಲ ನಮ್ಗೆ ಹುಷಾರಿರಲ್ಲ, ಒಂದೊಂದ್ಸಲ ಎಲ್ಲಾದರೂ ಚೆನ್ನಾಗಿದ್ರು ನಮ್ಗೆ ಕೆಲಸ ಮಾಡಿರಲ್ಲ. ಈ ಥರ ಒಂದೊಂದು ಸಿಮ್ಟಮ್ಸ್ ಇರುತ್ತೆ. ಸೊ ಆದ್ರೂ ಇದು ನಮ್ಮ ಜೀವನ ಆಗಿರೋದ್ರಿಂದ ನಾವು ಲೇಸಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನನ್ನನ್ನು ನಂಬಿಕೊಟ್ಟು ನಮ್ಮ ಮನೆಯವ್ರು ಇರ್ತಾರೆ. ಸೊ ಕೆಲಸ ಅಂತೂ ಕಂಟಿನ್ಯೂ ಮಾಡ್ತಾನೆ ಇರಬೇಕಾಗುತ್ತೆ ಇಷ್ಟೇ. ಸೊ ನೋಡೋಣ, ನಾನು ನಿಮ್ಮ ಜೊತೆ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನಗೆ ವೀಡಿಯೋ ಮಾಡಬೇಕಂತ ಆಸೆ, ಬಟ್ ನೀವು ನನ್ನ ವೀಡಿಯೋನ ನೋಡಿದ್ರೆ ನನ್ನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನೋಡಿದ್ರೆ ಅಲ್ವಾ ನಮಗೂ ವೀಡಿಯೋ ಮಾಡಬೇಕಂತ ಆಸೆ ಬರೋದು. ಸೊ ಆದಷ್ಟು ನೀವು ನೋಡಿ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ನಾನು ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು, ಅದು ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಹಾಗೆ ರೇಷನ್ ಏನಕ್ಕೆ ಅಷ್ಟೊಂದು ತರಿಸಿದ್ದೆ ಅಂತಂದರೆ, ಸೊ ರಾಗಿ ಎಲ್ಲ ನೋಡಿದ್ರಲ್ಲ, ರಾಗಿ ಇದನ್ನು ನಾನು ರಾಗಿ ಸಿರಿ ಅಂತ ಮಾಡ್ತಾರಲ್ವ ನನ್ನ ಮಗಳಿಗೆ. ಸೊ ಆ ಥರ ಹಿಟ್ಟೆಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ಕಾಳೆಲ್ಲ ತಗೊಂಡು ಬಂದಿದ್ದೀವಿ ನಾನು ನಮ್ಮ ಮನೆಯವ್ರು ಹೋಗ್ಬಿಟ್ಟು. ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಜಾಗಕ್ಕೆ ಅದನ್ನು ಹಾಗೆ ಹಾಕೋದು ಬೇಡ. ಸೊ ಕಿಚನ್ ಕ್ಲೀನಿಂಗ್ ಹೆಂಗಿದ್ರು ಇದೆ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಮಗಳನ್ನ ಹಿಡ್ಕೊಂಡು ಎಷ್ಟರ ಮಟ್ಟಿಗೆ ನನ್ನ ಪ್ಲಾನಿಂಗ್, ಇಷ್ಟೊಂದು ಕೆಲಸ ಇದೆ, ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ನೋಡೋಣ. ನಿನ್ನೆ ಎಲ್ಲ ಪಾಪ ನಮ್ಮ ಮನೆಯವರೆಲ್ಲ ನಿನ್ನೆ ಮೇಲೆ ಅಟ್ಟದ ಮೇಲೆಲ್ಲ ಹೋಗಿ ಕ್ಲೀನ್ ಮಾಡಿಕೊಟ್ರು. ಸೊ ಇನ್ನು ತುಂಬ ಕೆಲಸ ಇದೆ ಮನೇಲಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ. ಇವತ್ತಿನ ದಿನ ಅಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಟ್ ಇದರ ನೆಕ್ಸ್ಟ್ ಏನು ವಿಡಿಯೋ ಮಾಡ್ತೀನಿ ಅದು ನೆಕ್ಸ್ಟ್ ಡೇ ಹಾಕ್ತೀನಿ. ಯಾಕಂದರೆ ಲಾಂಗ್ ವಿಡಿಯೋ ಆಯಿತು. ಸೊ ಹಂಗಾಗಿ ಇವತ್ತಿನ ದಿನದ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟು ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ಹಾಗೆ ನೋಡಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.